ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ, ಇರ್ತೀರಿ ಅನ್ನೋದೇ ನನ್ನ ಭಾವನೆ. ಬನ್ನಿ, ಮಕ್ಕಳ ಜೊತೆ ಶೃಂಗೇರಿ, ಹೊರನಾಡು ಎಲ್ಲ ಹೋಗಿದ್ದೆ. ಶೃಂಗೇರಿಲಿ ಶಂಕರಗಿರಿ ಅಂತ ಒಂದು ಜಾಗ ಮಾಡಿದ್ದಾರೆ. ಶಂಕರಾಚಾರ್ಯರ ದೊಡ್ಡ ವಿಗ್ರಹವನ್ನು ಸ್ಥಾಪನೆ ಮಾಡಿದ್ದಾರೆ. ಅದನ್ನು ನೋಡೋಕ್ಕೆ ಕಣ್ಣುಗಳೇ ಸಾಲದು ಫ್ರೆಂಡ್ಸ್. ಅದು ರಾತ್ರಿ ಹೊತ್ತಲ್ಲಿ ಹೋದ್ರಂತೂ ಬಣ್ಣ ಬಣ್ಣದ ಲೈಟನ್ನು ಬಿಟ್ಟಿರ್ತಾರೆ. ಬೇರೆ ಬೇರೆ ಕಲರಲ್ಲಿ ನಾವು ಶಂಕರಾಚಾರ್ಯರನ್ನು ನೋಡೋಕ್ಕಾಗತ್ತೆ. ತುಂಬ ಚೆನ್ನಾಗಿದೆ. ಬನ್ನಿ ನೋಡಿ. ನಿಮಗೆ ಮೇಲೆ ಹೋಗೋಕ್ಕೂ ಯಾರಿಗೂ ನಡೆಯೋಕ್ಕೇನೂ ತೊಂದರೆ ಇಲ್ಲ. ಮೆಟ್ಲು ಹತ್ತುವ ವ್ಯವಸ್ಥೆನೂ ಇದೆ. ಹಾಗೆ ಈ ಕಡೆಯಿಂದ ಎಸ್ಕಲೇಟರ್ ಕೂಡ ಇದೆ. ಅದರಲ್ಲಿ ನೀವು ಆರಾಮದಲ್ಲಿ ಮೇಲೆ ಹೋಗಿ ತಲುಪಿ ಬಿಡ್ಬೋದು. ತುಂಬ ಚೆನ್ನಾಗಿದೆ. ಅಲ್ಲಿ ಎಲ್ಲ ನಿಮಗೆ ಒಂದು ಸುತ್ತ ಹಾಕುವಾಗ 4 ದಿಕ್ಕುಗಳಲ್ಲೂ ಶಂಕರ ಪೀಠಗಳು ಇಂಡಿಯಾದಲ್ಲಿ ಪೂರ್ವದಲ್ಲಿ, ಪಶ್ಚಿಮದಲ್ಲಿ, ದಕ್ಷಿಣದಲ್ಲಿ, ಉತ್ತರದಲ್ಲಿ ಎಲ್ಲೆಲ್ಲಿ ಇದೆ ಅನ್ನೋದ್ರ ಬಗ್ಗೆ ಎಲ್ಲ ವಿವರಣೆನೂ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ನೋಡಿ. ಕಣ್ಣುಗಳು ಸಾಲದು ಶಂಕರಾಚಾರ್ಯರ ವಿಗ್ರಹವನ್ನು ನೋಡೋಕ್ಕೆ. ಅಷ್ಟು ಎತ್ತರದ ವಿಗ್ರಹ. ಮೇಲಿಂದ ನೋಡುವಂತಹ ನಮಗೆ ಕಾಣುವಂತಹ ದೃಶ್ಯನೂ ಅಷ್ಟೇ ಚೆನ್ನಾಗಿದೆ. ಹಾಗೂ ವಿಗ್ರಹವನ್ನು ನೋಡಿ ಕಣ್ತುಂಬಿಕೊಂಡ್ರಂತೂ ಮನಸ್ಸಿಗೆ ಸಿಗುವಂಥ ಮುದ ಅಷ್ಟಿಷ್ಟಲ್ಲ. ನೀವು ಯಾರೂ ಶೃಂಗೇರಿ ಕಡೆ ಹೋದವಾಗ ಇದನ್ನು ಖಂಡಿತಕ್ಕೂ ಮಿಸ್ ಮಾಡಬೇಡಿ. ತುಂಬ ಚೆನ್ನಾಗಿದೆ. ಶೃಂಗೇರಿ ದೇವಸ್ಥಾನದಿಂದ 1-2 ಕಿಲೋಮೀಟರ್ ಡಿಸ್ಟೆನ್ಸಲ್ಲೇ ಇದೆ ನೋಡಿ. ಬಣ್ಣ ಬಣ್ಣದ ಬೆಳಕನ್ನು ಬಿಡ್ತಾರೆ ಶಂಕರಾಚಾರ್ಯ ವಿಗ್ರಹದ ಮೇಲೆ. ಮಕ್ಕಳು ನನಗೆ ನೆದರ್ಲ್ಯಾಂಡ್ಸಿಂದ ಬಂದಿದ್ರಲ್ವ, ಮಕ್ಕಳೊಟ್ಟಿಗೆ ಎಲ್ಲ ಕಡೆ ಓಡಾಡಿ ಎಲ್ಲ ಜಾಗಗಳಿಗೂ ಮಕ್ಕಳನ್ನು ಕರ್ಕೊಂಡೋಗಿ ನಮ್ಮ ಅತ್ತೆ ಮನೆಗೆ ಹೋಗಿ ಬಂದ್ವಿ. ಶೃಂಗೇರಿ, ಹೊರನಾಡು ಎಲ್ಲ ನೋಡಿ ಬಂದು ಮನಸ್ಸೂ ಖುಷಿಯಾಯಿತು. ಮಕ್ಕಳು ನೋಡಬೇಕಂತಿತ್ತು, ಅವರಿಗೂ ಹೋಗಬೇಕಂತಿತ್ತು. ಬಂದವಾಗ ಎಲ್ಲ ಒಂದು ಸಲ ಹೋಗಿ ಬರುವಂಥದ್ದು. ಹಾಗಾಗಿ ಹೋಗಿ ಬಂದ ಕ್ಷಣಗಳನ್ನು ನಿಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇದ್ದೇನೆ. ಇದು ಕೆಲವು ದಿನಗಳ ವಿಡಿಯೋ ಪೀಸ್ಗಳನ್ನು ಒಟ್ಟಿಗೆ ಮಾಡಿ ಹಾಕಿದ್ದೀನಿ. ಯಾಕಂದರೆ ನನಗೆ ಪುರ್ಸೊತ್ತೇ ಇಲ್ಲ. ಮಕ್ಕಳ ಜೊತೆ ಓಡಾಟ, ಅವರಿಗೆ ಕಳ್ಸೋಕ್ಕೆ ವೆರೈಟಿ ತಿಂಡಿ ಮಾಡುವಂಥದ್ದು, ಮನೆಗೆ ಇವರು ಬಂದು ಹೋಗುವಂಥದ್ದು, ನಾವು ಬೇರೆ ಕಡೆ ವಿಸಿಟ್ ಮಾಡುವಂಥದ್ದು, ಇದರೊಳಗೆ ಫುಲ್ಲು ಬ್ಯುಸಿಯಾಗಿ ಬಿಟ್ಟಿದ್ವಿ ನೋಡಿ. ಶೃಂಗೇರಿ ಹೊರನಾಡಿನ ಎಲ್ಲ ಚಿತ್ರಣ ನಿಮಗೆ ತೋರಿಸ್ತಾ ಇದ್ದೇನೆ. ಹಾಗೆ ಮನೆಯಲ್ಲಿ ಮಕ್ಕಳಿಗಾಗಿ ಅದರೊಟ್ಟಿಗೆ ಮೊಮ್ಮಗನ 5ನೇ ವರ್ಷದ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಅದರ ಕೆಲವು ಕ್ಲಿಪ್ಪಿಂಗ್ಸು ನೋಡ್ತಾ ಇರಿ ನೋಡಿ. ನನ್ನ ಮೊಮ್ಮಗನ 5ನೇ ವರ್ಷದ ಬರ್ತ್ಡೇ ಸೆಲೆಬ್ರೇಷನ್ ಇದು. ಹೀಗೆ ಎಲ್ಲನೂ ಒಟ್ಟಿಗೆ ಸೇರಿಸಿ ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಮಕ್ಕಳಿಗೆ ಏನೇನು ರೆಡಿ ಮಾಡಿದೆ ನೋಡಿ. ಚಟ್ನಿ ಪುಡಿ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದೇನೆ. ಇದು ಕಡಲೆಬೇಳೆ ಜಾಸ್ತಿ, ಸ್ವಲ್ಪ ಒಂದು 3 ಚಮಚ ಉದ್ದಿನಬೇಳೆ, ಹಾಗೆ ಕರಿಬೇವು ಜಾಸ್ತಿ ಹಾಕಿದ್ದೀನಿ. ಹಾಗೆ ಬ್ಯಾಡಗಿ ಮೆಣಸಿನ್ಕಾಯಿ, ಸ್ವಲ್ಪ ಗುಟುರು ಮೆಣಸಿನ್ಕಾಯಿ, ಇಷ್ಟನ್ನು ಹಾಕಿ ಚೆನ್ನಾಗಿ ಹುರ್ಕೊಂಡು ಒಳ್ಳೆ ಘಮ ಅಂತ ಪರಿಮಳನೂ ಬರುತ್ತೆ. ಕಲ್ಲರು ಕೆಂಪಾಗುವವರೆಗೆ ಹುರ್ಕೊಂಡು ಆಮೇಲೆ ಅದನ್ನು ತಣ್ಣಗೆ ಮಾಡಿ ಚಟ್ನಿ ಪುಡಿ ಮಾಡಿರುವಂಥದ್ದು. ಕೊಬ್ಬರಿನೂ ಸೇರಿಸಿ, ಈ ಕೊಬ್ಬರಿನೂ ಹಾಕ್ತೇನೆ ಮುಂದೆ ನಿಮಗೆ ಕಾಣುತ್ತೆ. ಎಲ್ಲ ಸೇರಿಸಿ ನೋಡಿ. ಕೊಬ್ಬರಿ ಸೇರಿಸ್ತಾ ಇದ್ದೇನೆ. ಕೊಬ್ಬರಿ, ಇಂಗು, ಆಮೇಲೆ ಹುಣಸೆ ಹಣ್ಣು, ಉಪ್ಪು ಎಲ್ಲ ಹಾಕಿ ತಣ್ಣಗಾದ್ಮೇಲೆ ಪುಡಿ ಮಾಡಿ ಇಟ್ಕೊಳ್ಳುವಂಥದ್ದು. ಪಾಪ ಮಕ್ಕಳು ಇನ್ನು ಕೆಲವೇ ದಿನಗಳಲ್ಲಿ ಹೋಗೋರಿದ್ದರು ಇದು ಮಾಡುವಾಗ. ನಿನ್ನೆ ಮಕ್ಕಳು ಹೋಗಿರುವಂಥದ್ದು ಫಾರಿನ್ನಿಗೆ. ಇದು ನಾನು ಸ್ವಲ್ಪ ಒಂದು 5-6 ದಿವಸದ ಮುಂಚೆ ಮಾಡಿರುವಂತಹ ವಿಡಿಯೋ ಕ್ಲಿಪ್ಪಿಂಗು. ಮಕ್ಕಳಿಗಾಗಿ ಒಂದೊಂದೇ ತಿಂಡಿಗಳನ್ನು ರೆಡಿ ಮಾಡುವಾಗ ರೆಕಾರ್ಡಿಂಗ್ ಮಾಡ್ಕೊಳ್ಳೋಕ್ಕಾಗಿದ್ದನ್ನು ಮಾಡ್ಕೊಂಡಿದ್ದೀನಿ. ಕೆಲವು ಅದರಲ್ಲಿ ಇದೊಂದು ಚಟ್ನಿ ಪುಡಿದು ರೆಕಾರ್ಡಿಂಗ್ ಮಾಡ್ಕೊಂಡಿದ್ದೀನಿ. ಹೀಗೆ ಮಕ್ಕಳಿಗೂ ಪಾಪ ಅಪರೂಪ ಇವೆಲ್ಲ ಅಮ್ಮ ಮಾಡಿಕೊಟ್ರೆ ಖುಷಿ ಅಲ್ವಾ. ಹಾಗೆ ಕೆಲವು ದಿನಗಳಿಂದ ಮಕ್ಕಳಿಗಾಗಿ ಬೇರೆ ಬೇರೆ ತಿಂಡಿಗಳನ್ನ ರೆಡಿ ಮಾಡ್ಕೊಳ್ತಾ ಇದ್ದೆ. ಅದರಲ್ಲಿ ಕೆಲವು ಕ್ಲಿಪ್ಪಿಂಗ್ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಇದು ಚಟ್ನಿ ಪುಡಿ ಮಾಡ್ಕೊಳ್ತಾ ನೋಡಿ. ಉಪ್ಪು ಹಾಕ್ತಾ ಇದ್ದೇನೆ, ಇಂಗು ಸೇರಿಸ್ತಾ ಇದ್ದೇನೆ. ಎಲ್ಲ ಸೇರಿಸಿ ಒಂದೇ ಸಲ ನನಗೆ ಮಿಕ್ಸಿಲಿ ಪುಡಿ ಮಾಡೋಕ್ಕೆ ಆಗ್ತಿರಲಿಲ್ಲ. ಹಾಗಾಗಿ 2 ಸಲ ಮಿಕ್ಸಿಲಿ ಪುಡಿ ಮಾಡಿ ಚಟ್ನಿ ಪುಡಿ ರೆಡಿ ಮಾಡಿದೆ. ಹೀಗೆ ಮನೆ ಕೆಲಸ ಮಾಡ್ಕೊಳ್ಳುವಾಗ ಮಧ್ಯ ಮಕ್ಕಳ ಪ್ರಿಪರೇಷನ್ನು ಎಲ್ಲ ಮಾಡ್ತಾ ತುಂಬ ಬ್ಯುಸಿಯಾಗಿದ್ದೆ. ಹೇಗೆ 1.5 ತಿಂಗಳು ಕಳೀತನ್ನೋದೇ ಗೊತ್ತಿಲ್ಲ. ಓಡಾಟ ಮಕ್ಕಳ ಜೊತೆ. ಅಳಿಯನ ಊರಲ್ಲಿ 3 ವಾರ ಅಲ್ಲಿದ್ದರು ಮಕ್ಕಳು. ಹೀಗೆ ಇದ್ದವಾಗ ನಮಗೂ ಅವರೊಟ್ಟಿಗೆ ಅಲ್ಲಿ ಇಲ್ಲಿ ಓಡಾಟನೇ ಇತ್ತು. ಹಾಗೆ ಪುರ್ಸೊತ್ತೇ ಇರಲಿಲ್ಲ. ವೀಡಿಯೋಗಳನ್ನೇ ನೆಟ್ಟಿಗೆ ಮಾಡೋಕ್ಕಾಗ್ತಿರ್ಲಿಲ್ಲ. ಅದರಲ್ಲಿ ಮಕ್ಕಳಿಗೆ ತಗೊಂಡು ಹೋಗಲಿಕ್ಕೆ ಮಾಡಿಕೊಡುವಂತಹ ಪ್ರಿಪರೇಷನ್ ನೋಡಿ. 2 ರೌಂಡಲ್ಲಿ ನಾನು ಚಟ್ನಿ ಪುಡಿ ಮಾಡಿಕೊಂಡೆ. ಹೀಗೆ ಇರುತ್ತಲ್ವ. ಅಮ್ಮ ಅಂದಮೇಲೆ ನನ್ನ ಥರ ಅಮ್ಮ ಆಗಿ ಮಕ್ಕಳನ್ನು ನಾವು ಮದುವೆ ಮಾಡಿ ಕೊಟ್ಟರು ನಮಗೆ ನಮ್ಮ ಕೆಲಸಗಳಂತೂ ಮುಗಿಯೋದಿಲ್ಲ. ಯಾಕಂದರೆ ಅವ್ರು ಬಂದಾವಾಗ ಪಾಪ ಅಮ್ಮನ ಕೈ ರುಚಿಯೇ ಬೇಕಾಗಿರುತ್ತೆ. ಅವರು ದಿನಾ ಆ ತಿಂಡಿ ಆದೀತು, ಈ ತಿಂಡಿ ಆದೀತು, ಈ ಅಡುಗೆ ಮಾಡಮ್ಮ ಅಂತ ಮಕ್ಕಳು ಕೇಳ್ತಾರಲ್ವ. ಮಕ್ಕಳು ಕೇಳಿದನ್ನು ಮಾಡಿಕೊಡೋದೆ ನಮಗೆ ತುಂಬ ಖುಷಿ ಅಲ್ವಾ. ನಾನು ಮಕ್ಕಳಿಗೆ ನೋಡಿ ಒಂದು ಕೊಬ್ಬರಿ ಹಾಕಿ ಕರಿಬೇವು ಜಾಸ್ತಿ ಹಾಕಿ ಚಟ್ನಿ ಪುಡಿ ಮಾಡಿಕೊಟ್ಟೆ. ಇನ್ನೊಂದು ಪಕ್ಕದಲ್ಲಿ ಅಗಸೆ ಬೀಜ ಚಟ್ನಿ ಪುಡಿನೂ ಮಾಡಿ ಇಟ್ಕೊಂಡಿದ್ದೀನಿ. ಹೀಗೆ 2 ಥರ ಚಟ್ನಿ ಪುಡಿ ಮಕ್ಕಳಿಗೆ ಮಾಡಿ ಕಳಿಸ್ತಾ ಇದ್ದೀನಿ. ಹಾಗೆ ಅವರಿಗೆ ಕೇಳಿದನ್ನು ಮಾಡಿಕೊಟ್ರೆ ನಮಗೂ ಎಷ್ಟೊಂದು ಖುಷಿ ಅಲ್ವಾ. ಪಾಪ ಮಕ್ಕಳು ಖುಷಿ ಪಡ್ತಾರೆ. ಅಮ್ಮನ ರುಚಿ ಮಕ್ಕಳಿಗೆ ಇಷ್ಟ ಅಲ್ವಾ.
ನೋಡಿ. ಹಾಗೆ ನನಗೆ ಮಕ್ಕಳಿಗೆ ಕೋಡುಬಳೆ ರೆಡಿ ಮಾಡ್ತಾ ಇದ್ದೇನೆ, ಕಳ್ಸೋಕ್ಕೆ ಅಂತ ಮಾಡ್ತಾ ಇದ್ದೇನೆ. ತಿನ್ನೋಕ್ಕೂ ತುಂಬ ಒಂದು ದೊಡ್ಡ ಡಬ್ಬ ಮಾಡಿ ಇಟ್ಟಿದ್ದೆ. ಇದು ಮಕ್ಕಳಿಗೆ ಕಳ್ಸೋಕ್ಕಾಗಿ ಕೋಡುಬಳೆ ಮಾಡ್ತಾಯಿದ್ದೇನೆ. ಅಕ್ಕಿ ಹಿಟ್ಟು ರೆಡಿ ಮಾಡ್ಕೊಂಡು ಹಾಕ್ಕೊಂಡು ಅದಕ್ಕೆ ಒಂದು ಮುಷ್ಟಿಯಷ್ಟು ಬೆಣ್ಣೆ ಬಿಸಿ ಮಾಡಿ ಹಾಕಿ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಜೀರಿಗೆ ಇದನ್ನೆಲ್ಲ ಮಿಕ್ಸಿಗೆ ಹಾಕಿ ಚಟ್ನಿ ಥರ ಪೇಸ್ಟ್ ಮಾಡಿಕೊಂಡು ಹಿಟ್ಟಿಗೆ ಹಾಕಿ ಕಲಸಿ ನಾನು ಹಿಟ್ಟು ರೆಡಿ ಮಾಡಿಕೊಂಡೆ. ಇದು ಕೋಡುಬಳೆ ಮಾಡುವಂತಹ ಹಿಟ್ಟು ನೋಡಿ. ಅದು ಅವಳಿಗೆ ಕಳ್ಸೋಕ್ಕಾಗಿ ಮಾಡ್ತಾ ಇರೋದು. ಎಲ್ಲ ಕೆಲಸಗಳ ಮಧ್ಯೆ ಊಟ ಮಾಡಲೇಬೇಕಲ್ವಾ, ಅದಕ್ಕೆ ಊಟಕ್ಕೆ ಇವತ್ತು ನಿಮಗೂ ತೋರಿಸ್ತಾ ಇದ್ದೀನಿ. ಚಪಾತಿ, ಬದನೆಕಾಯಿ ಎಣ್ಗಾಯಿ, ಬೀಟ್ರೂಟ್ ಚಟ್ನಿ, ಸಲಾಡ್, ಅನ್ನ, ಮೊಸರು. ನಾನು ಊಟ ಮಾಡಿ ಮುಗಿಸ್ತೀನಿ. ಕೋಡುಬಳೆ ಹಿಟ್ಟು ಕಲಸಿಟ್ಟು ಊಟ ಮಾಡೋಕ್ಕೆ ಬಂದಲ್ವಾ, ಊಟ ಮಾಡಿ ಕೋಡುಬಳೆ ಮಾಡ್ತೀನಿ. ನೋಡಿ ನನ್ನ ಊಟ ಹೇಗಿರುತ್ತೆ ಅಂದರೆ, ಒಂದು ಚಪಾತಿ ಇರುತ್ತೆ, ಬದನೆಕಾಯಿ ಎಣ್ಗಾಯಿ ಮಾಡಿದ್ದೀನಿ ಅಂತ ಹೇಳಿದ್ನಲ್ಲ, ಬೀಟ್ರೂಟ್ ಚಟ್ನಿ ಮಾಡಿದ್ದೀನಿ, ಸೌತೆಕಾಯಿ ಸ್ಲೈಸಸ್ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಚಪಾತಿ ತಿಂದು ಒಂದು ಸ್ವಲ್ಪ ಮೊಸರನ್ನು ಊಟ ಮಾಡ್ತೀನಿ. ನಾನು ಈರುಳ್ಳಿನ ಜೊತೆಗೆ ಕಚ್ಕೊಂಡು ಊಟ ಮಾಡ್ತೀನಿ. ಹೀಗೆ ಅಲ್ವಾ ದಿನ ಹೀಗೆ ಏನೇನೋ ವೆರೈಟಿ ಅಡುಗೆ ಮಾಡ್ಕೊಳ್ಳೋದು. ಟೈಮ್ ಟು ಟೈಮ್ ಆಗಬೇಕಲ್ವ, ಎಲ್ಲ ಊಟ ಆಗಬೇಕು, ಕೆಲಸಗಳಾಗಬೇಕು. ಮಕ್ಕಳು ಹೊರಗಡೆ ಹೋಗಿದ್ದರು, ಮಕ್ಕಳು ಯಜಮಾನರು ಯಾರೂ ಇರಲಿಲ್ಲ, ಒಬ್ಬಳೇ ಇದ್ದೆ. ಹಾಗಾಗಿ ಊಟ ಮಾಡಿಕೊಂಡು ಚಪಾತಿ ಎಲ್ಲ ತಿಂದುಕೊಂಡು ನನ್ನ ಕೆಲಸ ಮುಗಿಸ್ಕೊಂಡು ಆಮೇಲೆ ಕೋಡುಬಳೆ ಮಾಡೋಕ್ಕೆ ಶುರು ಮಾಡಿದೆ ನಾನು. ಯಾಕಂದರೆ ಮಕ್ಕಳಿಗೆ ಕಳ್ಸೋಕ್ಕೆ ನಾನು ಮಾಡಿ ಕೊಡೋಕ್ಕೆ ಹೇಳಿದ್ಲು ಮಗಳು. ಅವರಿಗೂ ತುಂಬ ಇಷ್ಟ ಕೋಡುಬಳೆ ಅಂದರೆ. ಅಮ್ಮನ ಕೈ ರುಚಿ ಮಕ್ಕಳಿಗೆ ಯಾವಾಗಲೂ ಹಾಗೆ ಅಲ್ವಾ, ಇಷ್ಟ ಅಲ್ವಾ. ಅದು ಮಾಡೋಕ್ಕೆ ಹೊರಡ್ತೇನೆ. ಬೇಗ ಊಟ ಮುಗಿಸ್ಕೊಳ್ಳೇಬೇಕು. ಯಾಕಂದರೆ 1.5 ಗಂಟೆ ಕಳೆದಿತ್ತು ಊಟ ಟೈಮು. ಊಟ ಮುಗಿಸ್ಕೊಂಡು ಉಳಿದ ಕೆಲಸಗಳು ನಂದು ಹೀಗೆ ದಿನದ ರೂಟೀನ್ ನಡೀತಾ ಇರುತ್ತೆ ಅಲ್ವಾ. ಏನಂತೀರಿ? ನಿಮ್ಮದು ಅದೇ ರೀತಿ ಅಲ್ವಾ. ಎಲ್ಲ ಮಕ್ಕಳು ಬಂದಾವಾಗ ಅಮ್ಮ ಅಪ್ಪನಿಗೆ ಪುರ್ಸೊತ್ತು ಅನ್ನೋದಿರುತ್ತಾ. ಒಂದು ಕಡೆ ಮಕ್ಕಳು ಬಂದಿರೋ ಖುಷಿ, ಮೊಮ್ಮಕ್ಕಳೊಟ್ಟಿಗೆ ಆಟ ಆಡೋ ಖುಷಿ. ಭಗವಂತ ಇದೆಲ್ಲ ಕೊಟ್ಟಿದ್ದಾನಲ್ವಾ, ಹಾಗಾಗಿ ಇದಕ್ಕಿಂತ ಇನ್ನೇನು ಬೇಕು. ಅದೆಲ್ಲ ಅನುಭವಿಸೋರಿಗೆ ಅಷ್ಟೇ ಅದೆಲ್ಲ ಅನುಭವ ಇರುತ್ತೆ. ನಾನಂತೂ ನನ್ನ ಲೈಫಲ್ಲಿ ಮಕ್ಕಳಿಗೆ ಅದು ಇದು ಮಾಡಿ ಕೊಡೋದ್ರಲ್ಲಿ ನಾನು ತಮಾಷೆ ಮಾಡ್ತಾಯಿದ್ದೆ. ಅದು ಎಷ್ಟು ಕ್ವಿಂಟಾಲ್ ನಾನು ಚಟ್ನಿ ಪುಡಿ ನನ್ನ ಜೀವನದಲ್ಲಿ ಮಾಡಿದ್ದೀನೋ. ಮಕ್ಕಳು ಹಾಸ್ಟೆಲಲ್ಲಿರುವಾಗಿಂದ ಹಿಡಿದು ಮೂಟೆ ಮಾಡಿ ಕಳಿಸ್ತಾ ಇದ್ದೆ ಮಕ್ಕಳಿಗೆ. ಹಾಗಾಗಿ ಮಾಡಿ ಇವೆಲ್ಲ ನಮ್ಮ ಅಮ್ಮಂದಿರ ಕರ್ತವ್ಯಗಳಲ್ವಾ. ಈಗ ನೋಡಿ ಊಟ ಮುಗಿಸಿ ಕೋಡುಬಳೆ ಮಾಡೋಕ್ಕೆ ಶುರು ಮಾಡಿದೆ. ಕೋಡುಬಳೆ ಹೇಗೆ ಹೊಸದು. ಕೋಡುಬಳೆ ತುಂಬ ಕೆಲಸ ಅಂದರೆ ಅದು ಒದಗೋದಿಲ್ಲ, ನೀವು ಚಕ್ಕುಲಿ ಥರ ಒದಗೋದಿಲ್ಲ, ಕೆಲಸ ಜಾಸ್ತಿ. ಕೈಯಿಂದ ಹೊಸಿಬೇಕು, ಅದನ್ನೆಲ್ಲ ಕರಿಬೇಕು. ತುಂಬ ದೊಡ್ಡ ಡಬ್ಬ ನಾನು ಕೋಡುಬಳೆ ಮಾಡಿದೆ ಮಗಳಿಗೆ ಕಳ್ಸೋಕ್ಕೆ. ಅವ್ರು ಬರುವಾಗಲೂ ದೊಡ್ಡ ಡಬ್ಬ ಕೋಡುಬಳೆ ಅವಳಿಗೆ ನನ್ನ ದೊಡ್ಡ ಮಗಳಿಗೆ ತುಂಬ ಇಷ್ಟ ಕೋಡುಬಳೆ ಅಂದರೆ. ಚಿಕ್ಕವಳಿಗೆ ಅಷ್ಟೊಂದಲ್ಲ, ದೊಡ್ಡವಳಿಗೆ ತುಂಬ ಇಷ್ಟ. ಹಾಗಾಗಿ ನಾನು ಮಾಡಿ ಇಟ್ಟಿದ್ದೆ. ನೋಡಿ ಈಗ ಎಣ್ಣೆ ಕರಿಯೋಕ್ಕೆಲ್ಲ ರೆಡಿ ಮಾಡಿಕೊಂಡು ಎಣ್ಣೆ ಇಟ್ಟೆ. ಕೋಡುಬಳೆನ ಕರೆದು ಅದು ಬೇಗ ಮುಗಿಯತ್ತಾ. 3-4 ಗಂಟೆ ಬೇಕು ಅಷ್ಟು ಕೋಡುಬಳೆ ಕರೆದು ತೆಗೆದು ಮಾಡಿ ಹಾಕುವಾಗ ಇಡೀ ದಿನ ಅದಕ್ಕೆ ಆಗುತ್ತೆ. ಮಧ್ಯಾಹ್ನ ಮೇಲೆ ಪೂರ್ತಿ ಅದೇ ಕೆಲಸನೇ ಆಗೋಯ್ತು. ಹೀಗೆ ಖುಷಿ ಅಲ್ವಾ, ಮಾಡೋದ್ರಲ್ಲಿರೋ ಖುಷಿ ಇದೆಯಲ್ಲ. ನಾನು ಮಾಡೋದು ಮಾತ್ರ, ತಿನ್ನೋ ಖುಷಿ ನನಗಿಲ್ಲ. ನಾನು ಮಾಡಿ ಕೊಡೋದ್ರಲ್ಲಿ ತುಂಬ ಹುಷಾರು, ಇಷ್ಟ ಬೇರೆ ನನಗೆ. ಎಲ್ಲರಿಗೆ ಮಾಡಿ ತಿನ್ನಿಸೋದಂದರೆ ತುಂಬ ಇಷ್ಟದ ಕೆಲಸ ನನಗೆ. ಜೀವಮಾನದಲ್ಲಿ ಮಾಡಿದ್ದು ಅದನ್ನೇ. ಯಾವ ಊರಲ್ಲೂ ನೆಂಟರುಗಳು ಬರ್ತಾನೆ ಇದ್ದರು, ಖಾಲಿ ಇದ್ದದ್ದೇ ಇಲ್ಲ. ಬ್ಯಾಂಕ್ ಸ್ಟಾಫ್ಗಳು ಎಲ್ಲ ನಮ್ಮ ಮನೇಲೇ ಊಟ ತಿಂಡಿ ನಡೀತಾ ಇತ್ತು. ಹಾಗಾಗಿ ನನಗದೆಲ್ಲ ರುಟೀನ್ ಅಭ್ಯಾಸ ಆಗಿ ಹೋಗಿದೆ. ನೋಡಿ ಎಲ್ಲ ಚಟ್ನಿ ಪುಡಿಗಳು, ಕೋಡುಬಳೆ ಎಲ್ಲ ರೆಡಿ ಮಾಡಿ ಡಬ್ಬಕ್ಕೆ ಹಾಕಿ ಇಟ್ಟೆ. ನೀವು ನೋಡಿದ್ರಲ್ವ ಫ್ರೆಂಡ್ಸ್. ಮಗಳು ಅಳಿಯ ಎಲ್ಲ ಫಾರಿನಿಂದ ಬಂದು 1.5 ತಿಂಗಳು ಆಗಿತ್ತು. ಅಲ್ಲಿ ಇಲ್ಲಿ ಓಡಾಟ, ಫುಲ್ ಬ್ಯುಸಿಲಿ. ಏನು ನಾನು ಮೊಮ್ಮಕ್ಕಳ ಜೊತೆ ವಿಡಿಯೋ ಮಾಡಬೇಕು ಅಂತೆಲ್ಲ ಮಾಡ್ಕೊಂಡಿದ್ದೆ, ಏನೂ ಮಾಡೋಕ್ಕಾಗಲಿಲ್ಲ. ಅವ್ರ ಜೊತೆ ಓಡಾಡೋದು, ಅವರು ಓಡಾಡೋದು ಅಲ್ಲಿ ಇಲ್ಲಿ ಅಂತ. ಅದು ಹೇಗೆ ದಿನಗಳು ಓಡಿದೋ ಗೊತ್ತಾಗಲ್ಲ. ಆದರೆ ಮಕ್ಕಳು ಹೊರಡುವ ಸಮಯ ಬಂದವಾಗ ಹೆಂಗೆ ಅನ್ಸತ್ತಲ್ವ, ತುಂಬ ಬೇಜಾರು. ಏನು ಮಾಡ್ತೀರಾ, ನಿನ್ನೆಯಿಂದ ಮನೆ ಖಾಲಿ ಆಗಿಬಿಟ್ಟಿದೆ. ನಿನ್ನೆ ಮಕ್ಕಳು ವಾಪಸ್ ಹೊರಟು ಹೋದರು. ಚಿಕ್ಕವಳು ಬಂದಿದ್ಲು, ಅವಳು ಅಕ್ಕನ ಕಳಿಸಿಬಿಟ್ಟು ನಿನ್ನೆ ಸಂಜೆ ಅವಳು ವಾಪಸ್ ಹೋದ್ಲು. ನಿನ್ನೆ ಬೆಳಿಗ್ಗೆ ದೊಡ್ಡ ಮಗಳಿಗೆಲ್ಲ ಫಾರಿನ್ ಫ್ಲೈಟ್ ಇತ್ತು. ಅಮ್ಮನ ಒಂದಷ್ಟು ರೋಲ್ಗಳಿರುತ್ತಲ್ವ, ಅದು ಮುಗಿಯುವಂತಹ ಕೆಲಸ ಅಲ್ಲ. ನಮ್ಮ ಹತ್ರ ಆಗುವಷ್ಟು ದಿವಸ ಖುಷಿಯಿಂದ ಮಾಡಿಕೊಡುವಂಥದ್ದು. ಎಷ್ಟು ದಿನ ಭಗವಂತ ಶಕ್ತಿ ಕೊಡ್ತಾನೋ ಅಲ್ಲಿವರೆಗೆ ನಮ್ಮ ಹತ್ರ ಏನೇನು ಸಾಧ್ಯನೋ ಅದನ್ನೆಲ್ಲ ಮಕ್ಕಳಿಗೆ ಮಾಡಿಕೊಡ್ತಾ ಇರೋದಲ್ವಾ. ನಾನಂತೂ ನನ್ನ ಮಕ್ಕಳಿಗೆ ಏನೇನು ಸಾಧ್ಯ ಇದೆಯೋ ಅದನ್ನು ಪೂರ್ತಿ ಮಾಡಿಕೊಡ್ತಾ ಇರ್ತೀನಿ. ದೊಡ್ಡವಳಿಗೂ ಅಷ್ಟೇ. ಅವಳಿಗೆ ತೊಗೊಂಡು ಹೋಗೋಕ್ಕೆ ಮಾಡಿಕೊಟ್ಟಿದ್ದೆಲ್ಲ ಕೆಲವು ತೋರಿಸಿದೆ. ಎಷ್ಟೋ ವಿಡಿಯೋ ಕ್ಲಿಪ್ಪಿಂಗ್ ನನಗೆ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಮಾಡ್ತಾ ಮಾಡೋಕ್ಕೆ ಸಮಯನೂ ಇರೋದಿಲ್ಲ. ಓಡಾಡಬೇಕು, ಮನೇಲಿ ಅಡುಗೆ ಮಾಡಬೇಕು, ಮೊಮ್ಮಕ್ಕಳೊಟ್ಟಿಗೆ ಆಟ ಆಡಬೇಕು, ಫುಲ್ ಬ್ಯುಸಿನೇ ಅಲ್ವಾ. ಹಾಗಾಗಿ ಬನ್ಸ್ಗಳಂತೂ 2-3 ಸರ್ತಿ ಇಷ್ಟಿಷ್ಟು ಬನ್ಸ್ಗಳು ತಿನ್ನೋಕ್ಕೂ ಮಾಡಿಕೊಟ್ಟು, ಆಮೇಲೆ ತಗೊಂಡು ಹೋಗೋಕ್ಕೂ ಮಾಡಿಕೊಟ್ಟೆ. ಹೀಗೆ ತರಾವರಿ ಮಾಡಿಕೊಡೋದ್ರಲ್ಲಿ
ಕೆಲವು ವಿಡಿಯೋ ರೆಕಾರ್ಡ್ಗಳನ್ನು ಮಾಡ್ಕೊಂಡಿದ್ದನ್ನು ನಿಮಗೆ ತೋರಿಸ್ಕೊಟ್ಟೆ. NS ಲಕ್ಷ್ಮೀನಾರಾಯಣ ಭಟ್ರ ಒಂದು ಭಾವಗೀತೆ ಇದೆ, ನೀವೆಲ್ಲರೂ ಕೇಳಿರ್ತೀರಿ, ನಾನು ಮುಂಚೆ ಹಾಡಿದ್ದೀನಿ. ಅಮ್ಮ ಎಂಬ ಮಾತಿಗಿಂತ ಬೇರೆ ಮಂತ್ರ ಎಲ್ಲಿದೆ, ಅದು ನೀಡುವ ಶಾಂತಿ ಕಾಂತಿ ಯಾವ ತಾರೆ ರವಿಗಿದೆ. ಈ ಹಾಡು ಎಂಥ ಹಾಡಲ್ವ ಅದು. ಹಾಗೆ ಅಮ್ಮ ಅನ್ನುವ ಒಂದು ಸ್ಥಾನ ಇದೆಯಲ್ಲ, ಅದು ಜವಾಬ್ದಾರಿಗಳು ಅಷ್ಟೇ ಇರುತ್ತೆ. ಅದು ಮುಗೀತನ್ನುವ ಮಾತಿಲ್ವೇ ಇಲ್ಲ. ಆದರೆ ಅದನ್ನು ನಾವು ಹೆಂಗೆ ಸ್ವೀಕರಿಸ್ತೇವೋ, ಖುಷಿಯಿಂದ ಮಾಡಿ ಕಳಿಸಿದರೆ ಅದರಷ್ಟು ನಮಗದು ಸಂತೋಷ ಕೊಡುತ್ತೆ. ಸುಸ್ತಾಗತ್ತೆ, ಕಷ್ಟ ಆಗತ್ತೆ, ಒದ್ದಾಟ ಆಗತ್ತೆ, ಯಾಕಂದರೆ ವಯಸ್ಸು ಮೇಲ್ಮೇಲೆ ಹೋಗ್ತಾ ಇರುತ್ತಲ್ವ. ಆದರೆ ನಮಗೆ ಅದರಿಂದ ನನ್ನ ಮಕ್ಕಳಿಗೆ ಒಂದಿಷ್ಟು ಅದು ಮಾಡಿಕೊಟ್ಟೆ, ಇದು ಮಾಡಿಕೊಟ್ಟೆ, ಮಕ್ಕಳಿಗೆ ಮಾಡಿಕೊಡ್ಬೇಕು ಅನ್ನೋ ಒಂದು ಖುಷಿ ಇರುತ್ತಲ್ಲ. ಭಗವಂತ ಆ ರೀತಿಲಿ ನಿನ್ನ ಮಕ್ಕಳಿಗೆ ಸಾಧ್ಯ ಆದಷ್ಟು ಮಾಡಿಕೊಡು ಅನ್ನೋ ಒಂದು ಸ್ಥಾನ ಕೊಟ್ಟಿದ್ದಾನಲ್ಲ. ಹಾಗಾಗಿ ಭಗವಂತನಿಗೆ ಚಿರಋಣಿಗಳು ನಾವಲ್ವಾ. ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಮಕ್ಕಳಿಗೆ ಸಹಾಯ ಮಾಡಿಕೊಡೋದು. ಆದರೆ ಇವತ್ತಿಂದ ಮನೆ ಫುಲ್ ಬಣ ಅಂತಿದೆ, ಮನೆಯಲ್ಲಿ ಭಾರಿ ಕೂತ್ಕೊಳ್ಳೋಕ್ಕೆ ಕಷ್ಟ ಆಗ್ತಿದೆ. ಆ ರೀತಿ ಪರಿಸ್ಥಿತಿ ಇದೆ. ಏನು ಮಾಡೋದು, ಎಲ್ಲ ಸಿಚುವೇಶನ್ಗಳನ್ನು ಅದು ಬರ್ತಾ ಇರುತ್ತೆ ಅಲ್ವಾ. ಮಕ್ಕಳು ಬರ್ತಾರೆ ಅನ್ನುವಾಗ ಕಾಯೋ ಖುಷಿ, ಎಷ್ಟೊಂದು ಖುಷಿ. ವಾಪಸ್ ಹೊರಟರು ಅನ್ನೋ ಬೇಜಾರು. ಏನು ಮಾಡ್ತೀರಾ, ಎಲ್ಲವೂ ನಡೀತಾ ಇರುತ್ತೆ. ಹೀಗೆ ಸಿಗ್ತಾ ಇರೋಣ ಒಳ್ಳೊಳ್ಳೆ ವಿಡಿಯೋಗಳ ಜೊತೆ. ಶ್ಯಾಮಲಾ ವ್ಲಾಗ್ ಇಷ್ಟ ಆಯಿತು ಅಂದರೆ ಏನು ಮಾಡಬೇಕು, ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಒಳ್ಳೊಳ್ಳೆ ವಿಡಿಯೋಗಳ ಜೊತೆ ಸಿಗ್ತೀನಿ ನಿಮ್ಮ ಜೊತೆ. ಬಾಯ್, ಎಲ್ಲರಿಗೂ ನಮಸ್ತೆ.